ಕಾಕಾ ಪಾಟೀಲ್ ನಂಗೂ ಫ್ರೀ ನಿಂಗೂ ಫ್ರೀ ಮಹಾದೇವಪ್ಪ ನಿಮಗೂ ಫ್ರೀ ಅಂತ ಹೇಳಿದಂತಹ ಡೈಲಾಗು ನಿಮ್ಮೆಲ್ಲ ನೆನಪಿಗಿರ್ಬೋದು. ಅದಾದ ನಂತರ ಗೆದ್ದರು, ಅಧಿಕಾರಕ್ಕೆ ಬಂದರು, ಗ್ಯಾರಂಟಿಗಳನ್ನು ಕೂಡ ಕೊಟ್ಟರು. ಆದರೆ ಈಗ ಪರಿಷ್ಕರಣೆಗೆ ಬಂದು ನಿಂತರು. ಈ ಪರಿಷ್ಕರಣೆ ಬೇಕಾ ಬೇಡವಾ ಅನ್ನೋ ಚರ್ಚೆಯ ಮಧ್ಯದಲ್ಲೇ ಈಗ ಹಲವು ರೀತಿಯಾದಂಥ ಬೆಳವಣಿಗೆಗಳನ್ನು ಈಗ ಸರ್ಕಾರ ತೆಗೆದುಕೊಂಡಿದೆ. ಏನದು? ಪಂಚರ್ ಗ್ಯಾರಂಟಿಗಳ ಮೇಲೆ ಅಧಿಕಾರಕ್ಕೆ ಬಂದ ರಾಜ್ಯ ಸರ್ಕಾರ ಇಂದಿನಿಂದ ಪರಿಷ್ಕರಣೆಯನ್ನು ಮಾಡ್ತಾ ಇದೆ. ಮೊದಲನೇದಾಗಿ ಗೃಹ ಜ್ಯೋತಿ ಯೋಜನೆಯನ್ನು ಇವತ್ತಿನಿಂದ 2 ತಿಂಗಳ ಕಾಲ ಪುನರ್ ಪರಿಶೀಲನೆಯನ್ನು ಮಾಡ್ತಾ ಇದೆ. ಇದಕ್ಕೆ ಅರ್ಜಿ ಕೂಡ ರಿಲೀಸ್ ಮಾಡಿದೆ. ಎಸ್ಕಾಂ ಮೀಟರ್ ರೀಡರ್ಗಳು ಸಿಬ್ಬಂದಿಯ ಮೂಲಕ ಇಂದಿನಿಂದ ಮನೆ ಮನೆಗೆ ಫಾರಂ ವಿತರಿಸಿ ಪರಿಶೀಲನೆಯನ್ನು ಮಾಡ್ತಾರೆ. 11 ಪ್ರಶ್ನೆಗಳನ್ನು ಇಟ್ಕೊಂಡಿದ್ದಾರೆ ಅರ್ಜಿಯಲ್ಲಿ. ಅದಕ್ಕೆ ಉತ್ತರ ಕೊಡಬೇಕು ನೀವು. ಕಡ್ಡಾಯವಾಗಿ ನಿಮ್ಮ ವೃತ್ತಿ ಏನು, ರೇಷನ್ ಕಾರ್ಡ್ ಏನು, ಹೊರ ರಾಜ್ಯದವರ ಅಂತ ಮಾಹಿತಿಯನ್ನು ಕೊಡಬೇಕು. ಒಂದು 11 ಪ್ರಶ್ನೆ ಇದೆ. ಜಾತಿ ಪ್ರಮಾಣ ಪತ್ರ ತೋರಿಸೋದು ಕಡ್ಡಾಯ ಅಲ್ಲ, ಆಯ್ಕೆ ಅಷ್ಟೇ. ಆದರೆ ಪ್ರವರ್ಗದ ವಿವರ ಕೊಡಬೇಕು ಅಂತ ಬೆಸ್ಕಾಂ ಮಾಹಿತಿಯನ್ನು ಕೊಟ್ಟಿದೆ. ಇದರ ಜೊತೆಗೆ ಫಲಾನುಭವಿಯ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರಗಳು, ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರ ದಾಖಲೆಯನ್ನು ತೋರಿಸಬೇಕು. ಅಲ್ಲದೆ ಗೃಹ ಬಳಕೆಗೆ ಮಾತ್ರ ಬಳಸ್ತಾ ಇದ್ದೇನೆ, ಬೇರೆದಕ್ಕೆ ನಾನು ಬಳಕೆ ಮಾಡಿದರೆ ಕ್ರಮ ಜರುಗಿಸಿ ಅಂತ ಸ್ವಘೋಷಣೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಸುಳ್ಳು ಮಾಹಿತಿ ಕೊಟ್ಟರೆ ಗೃಹಜ್ಯೋತಿ ರದ್ದಾಗುವುದರ ಜೊತೆಗೆ ಇದುವರೆಗೂ ಪಡೆದ ಸೌಲಭ್ಯವನ್ನು ಬಡ್ಡಿಯೊಂದಿಗೆ ಮರುಪಾವತಿಸಬೇಕಿದೆ ಅಂತ ಎಚ್ಚರ ಕೂಡ ನೀಡಲಾಗಿದೆ. IT ಪಾವತಿದಾರರಿಗೆ ಗೃಹಜ್ಯೋತಿ ಸೌಲಭ್ಯ ಕಡಿತ ಇಲ್ಲ. ಆದರೂ ಕೂಡ IT ಪಾವತಿದಾರರ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ. ಇದು ಗೃಹಲಕ್ಷ್ಮಿಗೆ ಪರಿಗಣನೆ ಆಗಲಿದೆ ಅಂತಿದ್ದಾರೆ. ಜನರಿಗೆ ಸ್ವಯಂ ನೋಂದಣಿಗೆ ಅವಕಾಶ ಇಲ್ಲ. ಸಿಬ್ಬಂದಿಗೆ ಮಾತ್ರ ಗೃಹಜ್ಯೋತಿ ಆ್ಯಪ್ 2.0ನಲ್ಲೂ ಅರ್ಜಿ ಭರ್ತಿಗೆ ಸೂಚಿಸಲಾಗಿದೆ. ಮೊದಲ ದಿನ ಸರ್ವರ್ ಪ್ರಾಬ್ಲಮ್ ಆಯಿತು. ಇನ್ನು ಗೃಹಜ್ಯೋತಿ ಅರ್ಜಿಯ ಪ್ರಶ್ನಾವಳಿಯಲ್ಲಿ ಜಾತಿ ಪ್ರಮಾಣ ಪತ್ರ ಕೇಳಿರೋದಕ್ಕೆ ವಿಪಕ್ಷ ನಾಯಕ ಅಶೋಕ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬಡವರ ಹೆಸರಿನಲ್ಲಿ ಷಡ್ಯಂತ್ರ ಅಂತ CT ರವಿ ಅವರ ಕೆಂಡ. ಜನರ ಕಿವಿಗೆ ಹೂವಿಟ್ರ ಅಂತ JDS ಅಣಕಿಸ್ತಾ ಇದೆ. ಈ ಮಧ್ಯೆ ಇಂಧನ ಸಚಿವ ಜಾರ್ಜ್ ಪ್ರತಿಕ್ರಿಯೆ ಕೊಟ್ಟು ಜಾತಿ ಕೇಳಿದರೆ ತಪ್ಪೇನಿದೆ ರೀ, ಅರ್ಹರಿಗೆ ಮಾತ್ರ ಸೌಲಭ್ಯ ಕೊಡ್ತೀವಿ ಅಂತ ಅವರ ವಾದ. ರೇಷನ್ ಕಾರ್ಡ್ ಹೊಂದಿದ್ದಲ್ಲಿ ರೇಷನ್ ಕಾರ್ಡು, ಮತದಾರ ಚೀಟಿ ಹೊಂದಿದ್ದಲ್ಲಿ ಮತದಾರ ಚೀಟಿಯನ್ನು ತೋರಿಸಬೇಕಾಗ್ತದೆ. ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಆದಂಥಲ್ಲಿ ಅವರು ಪಾನ್ ಕಾರ್ಡ್ ಡೀಟೇಲ್ಸನ್ನು ತೋರಿಸಬೇಕಾಗ್ತದೆ. ಉಳಿದಂಥ ಕೆಲವು ಜನರಲ್ ಇನ್ಫಾರ್ಮೇಷನ್ನ ನಾವು ಕ್ಯಾಪ್ಚರ್ ಮಾಡ್ತೀವಿ. ಮತ್ತು ಒಂದು ಫೋಟೋವನ್ನು ಕೂಡ ಅವರು ಕೊಡಬೇಕಾಗ್ತದೆ. ಟೆನೆನ್ಸಿ ಡಾಕ್ಯುಮೆಂಟ್ ಒಂದು ಅಪ್ಲೋಡ್ ಮಾಡಲಿಕ್ಕೆ ಕೇಳ್ತಾ ಇದೀವಿ. ಅಲ್ಲಿ ರೆಂಟಲ್ ಅಗ್ರಿಮೆಂಟ್ ಅಥವಾ ಲೀಸ್ ಇದ್ದರೆ ಅದನ್ನು ಅವರು ಅಪ್ಲೋಡ್ ಮಾಡ್ಬೋದು. ಹೌದು, ಮಾಡ್ಬೋದು. ಹೌದು, ಅದು ಕಡ್ಡಾಯ. ಯಾವ ಒಂದು ವರ್ಗದ ಅಂದರೆ ಎಷ್ಟೆಷ್ಟು ಬೆನಿಫಿಷರೀಸು, ಫಾರ್ ಎಕ್ಸಾಂಪಲ್ ಈಗ ಇನ್ಕಮ್ ಟ್ಯಾಕ್ಸ್ ಪೇ ಈಗಲೂ ಎಷ್ಟು ಜನ ಇದ್ದಾರೆ, ರೇಷನ್ ಕಾರ್ಡ್ APLನವ್ರು ಎಷ್ಟು ಜನ ಇದ್ದಾರೆ, BPLನವ್ರು ಎಷ್ಟು ಜನ ಇದ್ದಾರೆ, ಯಾವ ವರ್ಗದ ಒಂದು ಫಲಾನುಭವಿಗಳಿದ್ದಾರೆ ಅಂತ ಒಂದು ಜಸ್ಟ್ ಟು ಹ್ಯಾವ್ ಅ ಡಾಟಾ ಬೇಸ್. ಅವಾಗ ಹೇಳಿದರು 800 ಯೂನಿಟ್ ಫ್ರೀ. ಈಗ ಯಾಕೆ ಕಂಡೀಷನ್ನು? ಕಾಕಾ ಪಾಟೀಲ್ಗೂ ಫ್ರೀ, ಮಹದೇವಪ್ಪಂಗೂ ಫ್ರೀ. ಈಗ ಯಾಕೆ ಕಂಡೀಷನ್ನು? ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ರೂಪಾಯಿ ಖಾತೆಗೆ ಜಮಾ ಆಗಿಲ್ಲ. ಇವತ್ತಿನವರೆಗೂ SIT ರಚನೆ ಮಾಡಿಲ್ಲ, FIR ದಾಖಲಿಸಿಲ್ಲ. ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳದ್ದು ಒಂದು ಖಾತೆಗೆ ಜಮಾ ಆಗಿಲ್ಲ. ಆರಂಭದಲ್ಲಿ ಉಡಾಫೆ ಮಾತಾಡಿದ್ರು ಅವತ್ತಿನ ಸಚಿವರು. ಎಲ್ಲೋಯ್ತು ಹಣ? ಇದ್ರ ತನಿಖೆಗೆ ಯಾಕೆ ಆದೇಶ ಮಾಡಿಲ್ಲ? ಮತ್ತು ಅವತ್ತು ಸರ್ಕಾರ ನಿರುತ್ತರವಾಗಿದ್ದನ್ನು ನೋಡಿದಾಗ ಬಡವರ ಹೆಸರಿನಲ್ಲೇ ಲೂಟಿ ಮಾಡಿರುವಂತ ಸಾಧ್ಯತೆಗಳಿದ್ದಾವೆ. ಪರಿಷ್ಕರಣೆ ಅಲ್ಲ, ಅರ್ಹರಿದ್ದಾರ ಎಲ್ಲರಿಗೂ ಸಿಗ್ತದೆ. ಅನರ್ಹರು ಯಾರಿದ್ರೆ ಅವ್ರನ್ನ ಮಾತ್ರ ವಿಡೌಟ್ ಮಾಡಿ ನೋಡಿ. ಅದು ನೀವು ಫಾರ್ಮ್ ಕೊಡ್ತೀವಲ್ಲ, ಆಗ ನೀವು ನೋಡ್ಕೊಳ್ಳಿ. ಅದ್ರಲ್ಲಿ ಏನು ತಪ್ಪಿದೆ? ಜಾತಿಗೆ ಅಂದ್ಬಿಟ್ಟು ಎಲ್ಲರಿಗೂ ಸಿಗ್ತದೆ ನೋಡಿ. ಜಾತಿಗೆ ಅಂದ್ಬಿಟ್ಟು ಇಲ್ಲೇ ಇಲ್ಲ. ಜಾತಿ ನಾವು ಇನ್ಫಾರ್ಮೇಶನ್ ತಗೊಳ್ತೀವಿ ಅಷ್ಟೇ. ಅದಕ್ಕೆ ಏನಂತೆ 1,64,00,000 ಫಲಾನುಭವಿಗಳಿದ್ದಾರೆ, ಕೊಡ್ತಾ ಇದೀವಿ. ಅದಕ್ಕೆ ಈಗ ನಾವು ಪರಿಷ್ಕರಣೆ ಏನು ಮಾಡ್ತಾ ಇಲ್ಲ. ಯಾರು ಅರ್ಹರಿದ್ದಾರೆ ಎಲ್ಲ ಕೊಡ್ಲಿಕ್ಕೆ ಡೀಟೇಲ್ಸ್ ತಗೊಳ್ತಾ ಇದೀವಿ. 200 ಯೂನಿಟ್ ತನಕ ಕೊಡ್ತೀವಿ ಅಂತ ಹೇಳಿದೀವಿ. 3 ವರ್ಷ ಆಗಲಿ 2 ವರ್ಷ ಆಗಲಿ, ಈಗ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ ಅನರ್ಹರಿದ್ದಾರೆ ಅಂದ್ಬಿಟ್ಟು. ಓಕೆ, ಹಾಗಿದ್ದಾಗ ಏನು ಪ್ರಶ್ನೆಗಳಿದೆ ಇವರದ್ದು ಅನ್ನುವಂಥದ್ದನ್ನು ನೋಡೋಣ. ಗೃಹ ಜ್ಯೋತಿದು ಮಾತ್ರ ಇನ್ನು ಗೃಹಲಕ್ಷ್ಮಿದು ಆರಂಭ ಮಾಡಿಲ್ಲ. ಹಾಗಿದ್ದಾಗ ಏನಿದೆ ಪ್ರಶ್ನೆಗಳು? ಮೊದಲನೇದಾಗಿ ಪಡಿತರ ಚೀಟಿ ಯಾವುದು? ಅಂದರೆ BPL, APL, ಅಂತ್ಯೋದಯನ, ಯಾವ ಕಾರ್ಡ್ ಇದೆ ನಿಮ್ಮದು, ಅದನ್ನು ನಮ್ಮದನ್ನು ಮಾಡಬೇಕಾಗತ್ತೆ ನಿಮ್ಮ ಹತ್ರ ಪಡಿತರ ಚೀಟಿ ಇದ್ದರೆ. ಇನ್ನು BPL ಆಗಿದ್ದಲ್ಲಿ ಕಾರ್ಡ್ ಸಂಖ್ಯೆ ಏನು? ಅದಕ್ಕೊಂದು ನಂಬರ್ ಇರುತ್ತೆ ಅಲ್ಲ, ಅದನ್ನು ಸಂಖ್ಯೆಯನ್ನು ನಮೂದು ಕೂಡ ಮಾಡಬೇಕಾಗತ್ತೆ. ನೀವು ರಾಜ್ಯದ ನೋಂದಾಯಿತ ಮತದಾರರ, ರಾಜ್ಯ ಸರ್ಕಾರ ಹೇಳಿದೆ, ರಾಜ್ಯದವರು ಅಲ್ಲದೇ ಇದ್ದರೆ ನಿಮಗೆ ಗೃಹ ಜ್ಯೋತಿ ಅಲ್ಲ ಗ್ಯಾರಂಟಿಗಳೇ ಲಭ್ಯವಾಗೋದಿಲ್ಲ. ಹಾಗಾಗಿ ಇದನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸರಿಯಾಗಿದೆ, ಅದನ್ನು ತಗೊಳ್ಬಹುದು. 4ನೇದು ಅರ್ಜಿದಾರರ ಭಾವಚಿತ್ರ. ಇದನ್ನು ಕೂಡ ಈಗ ಕನ್ಸಿಡರ್ ಮಾಡ್ತಾರೆ. ಅದರ ಡಾಟಾ ಪ್ರಕಾರ ನಮಗೆ ಬೇಕು ಅಂತ ಹೇಳಿ ಪಡ್ಕೊಳ್ತಾ ಇದ್ದಾರೆ. ಅರ್ಜಿದಾರರ ಭಾವಚಿತ್ರ ಇನ್ಯಾರ್ದೋ ಹೆಸರಲ್ಲಿ ಇನ್ಯಾರೋ ಲಾಭವನ್ನು ಪಡ್ಕೊಳ್ಳೋದಾಗಬಾರ್ದಲ್ಲ. ಸೊ ಹಾಗಾಗಿ ಅದು ಕೂಡ ಪಡ್ಕೊಳ್ತಾ ಇದ್ದಾರೆ. ಪ್ರಶ್ನೆ ಬರ್ತಾ ಇರೋದೀಗ ಅರ್ಜಿದಾರರ ಪ್ರವರ್ಗದ ವಿವರ, SC, ST, OBC, ಅಲ್ಪಸಂಖ್ಯಾತ, ಇತರೆ. ನಿಮ್ಮ ಜಾತಿಯನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಈ ಬಗ್ಗೆನೇ ಈಗ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಬರೋಣ ಅದಕ್ಕೆ. ಇನ್ನು ಆದಾಯ ತೆರಿಗೆ ಪಾವತಿದಾರರೇ,
ಸೊ ಇದು ಮುಂದಿನ ಗೃಹಲಕ್ಷ್ಮಿ ವಿಚಾರಕ್ಕೆ ಇದು ಪ್ರಶ್ನೆಯಾಗಿ ಉಳ್ಕೊಳ್ಳಬಹುದು ಅಂತಿದ್ದಾರೆ. ಆದಾಯ ತೆರಿಗೆ ಪಾವತಿದಾರರಾಗಿದ್ದರೂ ಕೂಡ ನಿಮಗೆ 200 ಯೂನಿಟ್ ಒಳಗಡೆ ನೀವು ಬಳಕೆ ಮಾಡ್ತಾ ಇದ್ದರೆ ನಿಮ್ಮ ಸರಾಸರಿ ಎಷ್ಟಿದೆ ಅದೇ ಇರುತ್ತೆ ಅಂತ. ಆದಾಯ ತೆರಿಗೆ ಪಾವತಿದಾರರಾಗಿದ್ದಲ್ಲಿ ಪ್ಯಾನ್ ಸಂಖ್ಯೆಯನ್ನು ನಮೂದನ್ನು ಮಾಡಬೇಕಾಗತ್ತೆ. ನಿಮ್ಮ ಪ್ಯಾನ್ ನಂಬರ್ ಏನಿದೆ, ಆದಾಯ ತೆರಿಗೆಯನ್ನು ನೀವು ಪಾವತಿ ಮಾಡೋದಾಗಿದ್ದರೆ. ವೃತ್ತಿಯ ಮಾಹಿತಿ, ನೀವು ಸರ್ಕಾರಿ ನೌಕರರ, ವ್ಯಾಪಾರಸ್ಥರ, ಕೂಲಿ ಕೆಲಸ ಮಾಡ್ತಾ ಇದ್ದೀರಾ, ಕಾರ್ಮಿಕರ, ಏನು ನೀವು ನಿಮ್ಮ ವೃತ್ತಿ ಏನು ಅನ್ನುವಂಥದ್ದನ್ನು ಅಲ್ಲಿ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಜೊತೆಗೆ ಕೊನೆಯದಾಗಿ ಇನ್ನೊಂದಿದೆ, ನೀವು ಬಾಡಿಗೆದಾರರ ಮಾಲೀಕರ. ಸೊ ಈಗ ಒಂದು 11 ಪ್ರಶ್ನೆಗಳನ್ನು ಅಲ್ಲಿ ಕೇಳಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರವನ್ನು ಕೊಡಬೇಕಾಗತ್ತೆ. ಬರ್ತಾರೆ ನಿಮ್ಮ ಮನೆಗೆ, ಮಾಹಿತಿಯನ್ನು ಕೂಡ ಪಡ್ಕೊಳ್ತಾರೆ. ಈಗ ಜಾತಿಯ ವಿಚಾರದಲ್ಲಿ ಬರ್ತಾ ಇರುವಂಥ ಪ್ರಶ್ನೆ ಇದರಲ್ಲಿ, ಜಾತಿ ಯಾಕೆ ಬೇಕು ಅನ್ನುವಂಥದ್ದಿದೆ. ನೋಡಿ, ಮೊದಲನೇದಾಗಿ ಪರಿಷ್ಕರಣೆಯನ್ನು ಮಾಡ್ತಾ ಇರೋದು ಯಾಕೆ ಅನ್ನೋದನ್ನು ನಿಮಗೆ ಅವತ್ತು ಕೂಡ ಹೇಳಿದೆ. CAG ರಿಪೋರ್ಟ್ನಲ್ಲಿ ಆಗಿರುವಂತಹ ಮಾಹಿತಿಗಳೇನು ಬಂದಿದೆ ಅದು ಸರ್ಕಾರದ ಬುಡಕ್ಕೆ ಬೆಂಕಿ ಬಿದ್ದಂಗೆ ಆಗಿದೆ. ಕಾರಣ 19,000 20,000 ಅಕೌಂಟ್ಗಳ ಲೆಕ್ಕಾಚಾರಗಳು ಸಿಗ್ತಾ ಇಲ್ಲ, ಅಕೌಂಟ್ಗಳಿಗೆ ದುಡ್ಡು ಹೋಗ್ತಾ ಇದೆ ಗೃಹಲಕ್ಷ್ಮಿ ವಿಚಾರದಲ್ಲಿ. ಹಾಗಾಗಿ ಗೃಹ ಜ್ಯೋತಿಯಲ್ಲಿ ಏನಾಗ್ತಾ ಇದೆ, ಎಡವಟ್ಟುಗಳ ಮೇಲೆ ಎಡವಟ್ಟು ಆಗ್ತಾ ಇದೆ. ಇವೆಲ್ಲವನ್ನು ಒಂದು ಕ್ಲೀನಾಗಿ ಮಾಡ್ಕೊಳ್ಬೇಕು ಅಂತ ಆರಂಭದಿಂದಲೂ ನಾವು ಹೇಳ್ತಾ ಇದ್ವಿ. ಇದನ್ನು ಒಂದು ಕ್ಲೀನ್ ಮಾಡ್ಕೊಳ್ಳಿ ಅಂಥೇಳಿ ಜೋಶಲ್ಲಿ ಆರಂಭದಲ್ಲಿ ನಾವು ಕೊಡ್ತೀವಿ ಅಂದ್ಕೊಂಡು ಎಲ್ಲ ಘೋಷಣೆ ಮಾಡ್ಕೊಂಡೇ ಬಂದರು. ಬೇಡ 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 ಅಂತ ಬಡ್ಕೊಳ್ಳಿದ್ರು ಕೂಡ ಕೇಳಿಸ್ಕೊಳ್ಳೇ ಇಲ್ಲ. ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಬಿಟ್ಟು, ಚುನಾವಣೆ ಇತ್ತಲ್ವ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ, ಕರ್ನಾಟಕ ಕೊಟ್ಟಿದ್ದೀವಿ ನೋಡಿ ಅಂತ ತೋರಿಸ್ಕೊಳ್ಳೋಕೆ ಬೇಕಾಗಿತ್ತು ಒಂದು ಕನ್ನಡಿ. ಕೊಟ್ಟರು, ಎಲ್ಲ ಚುನಾವಣೆಗಳು ಮುಗೀತು. ಹಾಗಾಗಿ ಈಗ ಪರಿಶೀಲನೆ ಮಾಡೋಕ್ಕೆ ಶುರು ಮಾಡಿದರು. ಇಲ್ಲಿ ಇದಕ್ಕೆ ಉತ್ತರ ಪ್ರದೇಶದ ಚುನಾವಣೆ ಇದೆ, ಕಾಂಗ್ರೆಸ್ದು ಏನು ಇಲ್ವಲ್ಲ, ಹಾಗಾಗಿ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ಬೇಕಾಗಿರುವಂಥ ಈ ಕರ್ನಾಟಕದಲ್ಲಿ ಆ ಕಾಸು ಒಂದು ಕಡೆಗೆ, CAG ರಿಪೋರ್ಟ್ ಒಂದು ಕಡೆಗೆ, ಇವೆಲ್ಲ ಲೆಕ್ಕಾಚಾರಗಳು. ಬಟ್ ಜಾತಿ ವಿಚಾರ, ಜಾತಿ ಕೊಟ್ಟರೆ ಏನ್ರಿ ತಪ್ಪೇನಿದೆ ಅಂತ ಕೇಳ್ತಾ ಇದ್ರು. ಹಂಗಿದಾಗ ನೀವು ಯಾರು ಇನ್ಮೇಲೆ ನಾವು ಸೆಕ್ಯುಲರಿಸ್ಟ್ಗಳು ಅಂತ ಕರ್ಕೊಳ್ಳೇ ಹೋಗ್ಬಿಡಿ. ನಾವು ಜಾತ್ಯತೀತರು, ಅವ್ರು ಕೋಮುವಾದಿಗಳು, ಇದನ್ನು ಇನ್ಮೇಲೆ ಪದ ಬಳಕೆನೇ ಮಾಡೋದು ಬಿಟ್ಬಿಡಿ. ನೀವು ಜಾತ್ಯತೀತರು ಅಲ್ಲ, ಜಾತಿವಾದಿಗಳು. ಐ ರಿಪೀಟ್, ಜಾತಿವಾದಿಗಳು. ಯಾಕೆ ಅಂತಂದರೆ ಜಾತಿ ಸಮೀಕ್ಷೆಗಳನ್ನು ಮಾಡ್ತೀರಾ, ಸಾಮಾಜಿಕ ಕಳಕಳಿ, ಅವರ ಆರ್ಥಿಕ ಪರಿಸ್ಥಿತಿ ಏನಿದೆ ಅದನ್ನೆಲ್ಲ ನೋಡೋಕ್ಕೆ, ಅವರ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ ಅದನ್ನೆಲ್ಲ ನೋಡೋಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತ ಆಯಿತು. ಈಗ ಎಲ್ಲದರಲ್ಲೂ ಕೂಡ ನಿಮ್ಮ ಜಾತಿ ಯಾವುದು ಅಲ್ಲ ರೀ, ಜಾತಿ ಮುಕ್ತವಾಗಿರುವಂಥ ಸಮಾಜವನ್ನು ಮಾಡಬೇಕು ಅನ್ನುವಂಥ ಧ್ಯೇಯವನ್ನು ಇಟ್ಕೊಂಡು ಮಾತನಾಡುವಂಥ ನೀವೆಲ್ಲ ರಾಜಕಾರಣಿಗಳು ಶಾಲೆಯಲ್ಲಿ ಮಕ್ಕಳಿಗೆ ನಿಂದು ಯಾವ ಜಾತಿ ಅದಕ್ಕೊಂದು ಕಾಲಮ್ ಹಾಕಬೇಕು, ಕಾಲೇಜಿಗೆ ಬಂದ ತಕ್ಷಣ ನಿಂದು ಯಾವ ಜಾತಿ ಅದು ಹಾಕಬೇಕು, ಕೆಲಸಕ್ಕೆ ಬಂದ್ರೆ ನಿಂದು ಯಾವ ಜಾತಿ ಅದು ಹಾಕಬೇಕು, ಅವನಿಗೆ ಪ್ರಮೋಷನ್ ಆಗ್ಬೇಕಾದ್ರೆ ನಿಂದು ಯಾವ ಜಾತಿ ಆ ಜಾತಿ ಮೇಲೆ ಪ್ರಮೋಷನ್ನು. ಅಂದರೆ ಮೆರಿಟಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದ್ರಿ ಸಮಾಜದಲ್ಲಿ. ಮೆರಿಟೇ ತಲೆನೇ ಇಲ್ಲ. ಬರೀ ಜಾತಿ ನಿಂದು ಯಾವುದಾದ್ರೂ ಇದ್ದರೆ ಅದಕ್ಕೆ ಸರಿಯಾಗಿ ಮೀಸಲಾತಿ ಇದ್ದರೆ ಅದು ಮೀಸಲಾತಿ, ನಿನ್ನ ಜಾತಿ ಯಾವುದಿದೆ ಅದಕ್ಕೆ ತಕ್ಕಂಗಿದ್ರೆ ಅದಕ್ಕೆ ನಿನಗೆ ಪ್ರಮೋಷನ್ನು. ಇವೆಲ್ಲ ಸಮಾಜದಲ್ಲಿ ಹತಾಶ ಹೊಂದುವಂಥ ಪರಿಸ್ಥಿತಿಗೆ ಬರ್ತಾ ಇದೆ. ಅದರ ಮಧ್ಯದಲ್ಲಿ ನೀವೆಲ್ಲ ಜಾತಿ ಕಾಲಮನ್ನು ಹಾಕಿಡ್ತಾ ಇದ್ದೀರಾ. ಮೊದಲೇ ಜಾತಿ ಅಂತ ಕಿತ್ತಾಡ್ಕೊಳ್ಬೇಕಾ ಟೈಮಲ್ಲಿ? ಯಾಕೆ ಬೇಕಿದು? ಏನು ಅವಶ್ಯಕತೆ ಇದೆ ಗೃಹ ಜೊತೆಗೆ ಜಾತಿ? ನಿಮ್ಮ ಡಾಟಾ ಇಟ್ಕೊಳ್ಳೋಕ್ಕೆ. ಇಷ್ಟಿದ್ದಾರೆ ಅಂತ ತಿಳ್ಕೊಂಡ್ರೆ ಆಗೋದಿಲ್ಲ. ಇಂತಿಂಥ ಮನೆಯಲ್ಲಿ ಇಂತಿಂಥ ಜಾತಿಯವರೇ ಇದ್ದಾರೆ ಅಂತ ಮಾಹಿತಿಗಳು ಇಟ್ಕೊಳ್ಬೇಕು. ಭಾಳ ಚೆನ್ನಾಗಿದೆ. ಡೋಂಗಿ ಜಾತ್ಯತೀತರು ಅಂತ ಕರಿಬೇಕು. ಇನ್ಮೇಲೆ ನೀವು ಕರ್ಕೊಳ್ಳೋಕೆ ಹೋಗ್ಬಿಡಿ ಜಾತ್ಯತೀತರು ಅಂತೇಳಿ, ನಾವೆಲ್ಲ ಜಾತಿವಾದಿಗಳು ಅಂತ ಕರ್ಕೊಳ್ಳಿ. ಇದು ಗೃಹ ಜ್ಯೋತಿಯ ಕತೆ. ಇನ್ನು ಗೃಹಲಕ್ಷ್ಮಿ ಬಂದಿಲ್ಲ, ಬಂದಾಗ ಅದನ್ನು ಹೇಳೋಣ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಅಯೋಧ್ಯೆಗೆ ಹೋಗೋಣ. ಅಯೋಧ್ಯೆಯ ಕತೆ ಏನು? ಅಲ್ಲಂತೂ ಬಿಡಿ, ಆ ಹೊಲಸು ಅನ್ನಿಸ್ತಾ ಇದೆ ಅವ್ರ ಬಗ್ಗೆ ಮಾತನಾಡೋಕ್ಕೆ ನನಗೆ. ಹೇಳಿದ್ದೇನು ಮಾಡಿದ್ದೇನು ಅನ್ನೋದು. ರಾಮಮಂದಿರ ದೇಣಿಗೆ ಹಗರಣದಲ್ಲಿ 8 ಆರೋಪಿಗಳ ಆಸ್ತಿ ಜಪ್ತಿಯಾಗುವ ಸಾಧ್ಯತೆಗಳಿವೆ. ತನಿಖೆಯ ಪ್ರಗತಿ ಬಗ್ಗೆ ಕೋರ್ಟ್ಗೆ SIT ದಾಖಲಾತಿ ಸಲ್ಲಿಸಿದೆ. ಆರೋಪಿಗಳಿಂದ 78 ಲಕ್ಷ ರೂಪಾಯಿ ನಗದು ಹಾಗೂ $1,121 ಕರೆನ್ಸಿಯನ್ನು ಜಪ್ತಿ ಮಾಡಿರೋದಾಗಿ ತಿಳಿಸ್ತಾ ಇದ್ದಾರೆ. ಪ್ರಮುಖ ಆರೋಪಿ ಅವಿನಾಶ್ ಶುಕ್ಲಾನಿಂದ 20 ಲಕ್ಷ ರೂಪಾಯಿ ಹಾಗೂ ಈ ಕರೆನ್ಸಿ ಎಲ್ಲ ತಗೊಂಡಿದ್ದಾರೆ, ಡಾಲರ್ ಕರೆನ್ಸಿ. ಆತನ ಮನೆ ಶೋಧ ಮಾಡಿದಾಗ ರಾಮರಾಜ್ಯ ಕೋಶ್ ಹೆಸರಿನಲ್ಲಿ QR ಕೋಡ್ ಇರುವಂಥ ಡೊನೇಷನ್ ಬಾಕ್ಸ್ ಪತ್ತೆಯಾಗಿದೆ. ದೇವಸ್ಥಾನದ ಒಳಗಡೆಗೆ ಮಾತ್ರವಲ್ಲದೆ ಹೊರಗಡೆಯೂ ಕೂಡ ಡೊನೇಷನ್ ಹೆಸರಿನಲ್ಲಿ ಹಣ ಲೂಟಿ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಅವಿನಾಶ್ ಶುಕ್ಲಾರನ್ನು ಜೈಲಿನಲ್ಲಿ 2 ಗಂಟೆ ವಿಚಾರಣೆಗೆ ಒಳಪಡಿಸಿದಾಗ ಈ ಕಳ್ಳತನದ ಬಗ್ಗೆ, ಸಂಘಟಿತ ಕೃತ್ಯದ ಬಗ್ಗೆ ಒಪ್ಕೊಂಡಿದ್ದಾನಂತೆ.
ಇನ್ನು ಪ್ರಕರಣದಲ್ಲಿ ಇಡಿ ಎಂಟ್ರಿ ಕೊಡುವಂಥ ಸಾಧ್ಯತೆಗಳಿದೆ. ಹಣ ವರ್ಗಾವಣೆ ಬಗ್ಗೆ ತನಿಖೆ ನಡೆಸೋಕೆ ಇಡಿ ನೆರವನ್ನು SIT ಕೇಳಿದೆ. ಇನ್ನು ವಿಚಾರಣೆ ವೇಳೆ ಅವಿನಾಶ್ ಶುಕ್ಲಾ ಬಾಯ್ಬಿಟ್ಟ ಸತ್ಯ ಏನು ಅಂತ ನೋಡ್ಬಿಡೋಣ ಕ್ವಿಕ್ ಆಗಿ ಏನಿದೆ ಅಂತ. SIT ಮುಂದೆ ಅವಿನಾಶ್ ಶುಕ್ಲಾ ಹೇಳಿದ್ದೇನು? ಅವನು ಹೇಳ್ತಾನೆ, ದೇಣಿಗೆ ಹಣ ಎಣಿಕೆ ಜವಾಬ್ದಾರಿಯನ್ನು ನೋಡಿಕೊಳ್ತಾ ಇದ್ರು ಅನಿಲ್ ಮಿಶ್ರಾ ದೇಣಿಗೆ ಹಣ ಎಣಿಕೆಯ ಜವಾಬ್ದಾರಿನ ನೋಡ್ಕೊಳ್ತಾ ಇದ್ರು ಅಂತ. ಯಾರು ಹೇಳಿದ್ದು? ಅವಿನಾಶ್ ಶುಕ್ಲಾ ಹೇಳೋದು. ಹಣ ಎಣಿಕೆ ರೂಮ್ಗೆ 2 ಕೀಗಳಿದ್ವಂತೆ. 2 ಕೀಗಳಿದ್ವು. ಒಂದು ಬ್ಯಾಂಕ್ ಸಿಬ್ಬಂದಿ ಬಳಿ, ಮತ್ತೊಂದು ಟಿನ್ನು ಯಾದವ್ ಬಳಿ ಇತ್ತು. ಇವನನ್ನು ಯಾವ ರೀತಿಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡ, ಇವನು ವಿಶ್ವಾಸ ಗಳಿಸಿದ, ಇವನ ಮೇಲೆ ನಂಬಿಕೆ ಇಟ್ಟು ಹೆಂಗೆ ಕೊಟ್ಟರು ನನಗಂತೂ ಈಗಲೂ ಅರ್ಥ ಆಗ್ತಿಲ್ಲ. ಸಂಘಟಿತವಾಗಿ ಹಣ ಕಳುವು ಮಾಡ್ತಾ ಇದ್ವಿ ಅಂತ ಹೇಳ್ತಾನೆ. ನಾಚಿಕೆ ಎಲ್ಲವನ್ನ ಬಿಟ್ಟು. ಒಬ್ಬ ಹಣ ಕದ್ರೆ ಇತರರು ಆತನ ಸುತ್ತುವರಿದು CCTVಗೆ ಕವರ್ ಮಾಡ್ತಾ ಇದ್ವಿ ಅಂತ ಕಾಣಬಾರ್ದಲ್ಲ ಮಾಡೋ ಹೊಲಸು ಕೆಲಸಕ್ಕೆ. CCTVಗಳು ಎಲ್ಲೆಲ್ಲಿವೆ ಅಂತ ನಮಗೆಲ್ಲ ಗೊತ್ತಿತ್ತು. ಕದ್ದ ಹಣವನ್ನು ಮೊದಲು ಬಾತ್ರೂಮ್ನಲ್ಲಿ ಬಚ್ಚಿಡ್ತಾ ಇದ್ರಂತೆ. ಅದನ್ನು ಲಕ್ಷ್ಮಿ ಅಂತೇಳಿ ಪೂಜೆ ಮಾಡ್ತಾರೆ, ಅದನ್ನು ಹೋಗಿ ಬಾತ್ರೂಮಲ್ಲಿ ಸೇವ್ ಮಾಡಿಡ್ತಾ ಇದ್ರ. ಥೂ, ಯಾರ್ಯಾರು ಇವ್ರಿಗೆಲ್ಲ ಕಳಿಸ್ಕೊಟ್ಟಿದ್ದು, ಎಲ್ಲಿಂದ ಬಂದ್ರಿ ನೀವೆಲ್ಲ ಅಂತ. ಕದ್ದ ಹಣವನ್ನು ಅಲ್ಲಿಟ್ಟಿದ್ರು, ನಂತರ ಹಣವನ್ನು ಹೊರಗೆ ತೊಗೊಂಡು ಹೋಗ್ತಾ ಇದ್ರಂತೆ. CCTV ಮೇಲ್ವಿಚಾರಣೆ ಸಿಬ್ಬಂದಿ ನಮ್ಮ ತಪ್ಪುಗಳನ್ನು ಪತ್ತೆ ಹಚ್ಚುತ್ತಾ ಇರಲಿಲ್ಲ. ವ್ಯವಸ್ಥೆ ಲೋಪಗಳನ್ನು ಬಳಸಿಕೊಂಡು ಹಣ ಕದೀತಾ ಇದ್ವಿ. ಕದ್ದ ಹಣದಿಂದ ಭೂಮಿ ಮನೆ ಖರೀದಿ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ? ಅದನ್ನು ನೋಡೋಣ ಎಷ್ಟೆಷ್ಟು ಆಸ್ತಿಯನ್ನು ಜಪ್ತು ಮಾಡಿದ್ದಾರೆ ಅಂಥೇಳಿ. ಅವಿನಾಶ್ ಶುಕ್ಲಾ ಬಳಿ ಒಂದು 20,39,000 ಜಪ್ತಿ ಮಾಡಿದ್ದಾರೆ. $1,121 ವಿದೇಶಿ ಕರೆನ್ಸಿ ಜಪ್ತಿ ಮಾಡಿರೋದು. ಕರುಣೇಶ್ ಪಾಂಡೆ 18,07,000 ಅವನ ಹತ್ರ. ಇನ್ನೊಂದು ಕಡೆಗೆ ಅನುಕಲ್ಪ ಮಿಶ್ರಾ ಅವನ ಬಳಿ ಒಂದು 16,82,000. ಲವಕುಶ್ ಮಿಶ್ರಾ 14,25,000. ರಾಮಶಂಕರ್ ಮಿಶ್ರಾ 7,32,000. ಟಿನ್ನು ಯಾದವ್ ಬಳಿ 1 ಲಕ್ಷ ಅಂತೆ. ಅವನೇ ಮೂಲ, ಉಳಿದವ್ರಿಗೆಲ್ಲ ಜಾಸ್ತಿ. ಇವನು ಮೋಸ್ಟ್ಲಿ ಕ್ಯಾಶ್ ಇಟ್ಕೊಳ್ಳೋದು ವ್ಯವಹಾರ ಇಲ್ಲ. ಇವನು ಜಮೀನು ಖರೀದಿ ಮಾಡಿದ್ದು. ಇವನ ಬಗ್ಗೆ ಬಹುದೊಡ್ಡ ಕೇಳಿ ಬರ್ತಾ ಇದ್ದಿದ್ದು ಕೋಟಿ ರೂಪಾಯಿ ಮೌಲ್ಯದ ಮನೆ, ಜಮೀನುಗಳನ್ನು ಖರೀದಿ ಮಾಡಿದ್ದು, ಹೋಟೆಲ್ಗಳಿಗೆ ದುಡ್ಡನ್ನು ಸುರಿದಿರೋದು ಎಲ್ಲ ಇರೋದು ಇವನೇ ಅಂತೆ. ಇದೆಲ್ಲ ಆಗಿದ್ದೇನು ಅಂದರೆ ಪ್ರಯಾಗ್ರಾಜದ ಕುಂಭಮೇಳ ಇತ್ತಲ್ಲ, ಭಾರೀ ಪ್ರಮಾಣದಲ್ಲಿ ಕಳ್ಳತನ ಆಗಿರೋದು ಅಂತ ಹೇಳ್ತಿದ್ರು. ಯಾಕೆಂದರೆ ಪ್ರಯಾಗ್ರಾಜಿಗೆ ಹೋದವರೆಲ್ಲ ಆಮೇಲೆ ಹೋಗಿ ನೇರವಾಗಿ ಕಾಶಿ ವಿಶ್ವನಾಥನ ದರ್ಶನ, ಅದಾದ ನಂತರ ಅಯೋಧ್ಯೆಯನ್ನು ಮುಗಿಸ್ಕೊಂಡು ಬರ್ತಾ ಇದ್ದಿದ್ದು. ಪ್ರತಿಯೊಬ್ಬರೂ ಆ ಕಡೆಗೆ ಹೋಗಿ ಬಂದಿದ್ದಾರೆ. ಅವಾಗ ಹೆಚ್ಚಿನ ದುಡ್ಡು ಸಂಗ್ರಹ ಆಗಿದ್ದು ಅದೇ ಸಂದರ್ಭದಲ್ಲಿ. ನಾನು ಇವೆಲ್ಲ ಬಿಟ್ಬಿಡೋಣ. ಈಗ ನನಗೆ ಒಂದೇ ಇರೋದು ಪ್ರಶ್ನೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಎಲ್ಲ ವಿಚಾರಗಳಲ್ಲೂ ಕೂಡ ಬುಲ್ಡೋಜರ್ ಹಚ್ಚುತ್ತಾ ಇದ್ದಂಥವರು, ಇವರ ಮನೆಗಳಿಗೆ ಬುಲ್ಡೋಜರ್ ಯಾಕೆ ಹಚ್ಚಿಲ್ಲ? ಇನ್ನು ಯಾಕೆ ಹಚ್ಚಿಲ್ಲ? ಬರುತ್ತೆ ಅಲ್ವಾ? ಕೆಲವು ವಿಚಾರಗಳಿಗೆ ಮಾತ್ರ ನಿಮ್ಮ ಬುಲ್ಡೋಜರು, ಈ ವಿಚಾರದಲ್ಲಿ ಇಲ್ವಾ? ಒಂಥರ ಹೃದಯ ಕಲಕುತ್ತೆ ಈ ವಿಚಾರದಲ್ಲಿ ಕೇಳ್ತಾ ಇದ್ದಾಗ. ಹೆಂಗೆ ದುಡ್ಡನ್ನು ಸಂಗ್ರಹ ಮಾಡಿದ್ರು ಜನ, ಯಾವ್ಯಾವ ರೀತಿಯಲ್ಲಿ ಕೊಟ್ಟಿದ್ರು. ಒಂದು ನಂಬಿಕೆ ಅಚಲವಾಗಿತ್ತು. ಮತ್ತೆ ರಾಮರಾಜ್ಯ ಕನಸು ಬರ್ತಾ ಇದೆಯಪ್ಪ, ಮತ್ತೆ ರಾಮರಾಜ್ಯ ಸ್ಥಾಪನೆ ಆಗುತ್ತೆ ಅನ್ನುವಂಥ ವಿಶ್ವಾಸಗಳನ್ನು ಇಟ್ಕೊಂಡಿದ್ರು. ಅಯೋಧ್ಯೆಯಲ್ಲಿ ಬಾಲರಾಮ ಸ್ಥಾಪನೆ ಆಗಿದ್ದಾನೆ ಅನ್ನುವಂಥದ್ದಿತ್ತು. ಆದರೆ ಅದೆಲ್ಲವನ್ನ ನುಚ್ಚು ನೂರು ಮಾಡಿಬಿಟ್ರಿ. ಆದರೆ ನಂಬಿಕೆಗಳು ಹೋಗೋದಿಲ್ಲ. ನಿಮ್ಮಂಥ ಕಚಡಗಳ ಆಚೆ ಬರಬೇಕು, ನಿಮ್ಮನ್ನು ಯಾವ ರೀತಿಯಲ್ಲಿ ಪನಿಷ್ ಮಾಡಬೇಕು ಅನ್ನೋದನ್ನು ಕಾಯ್ತಾ ಇದ್ದಾರೆ ಜನ. ಬಟ್ ನಂಬಿಕೆ ದ್ರೋಹಿಗಳು ನೀವೆಲ್ಲ, ನಂಬಿಕೆ ದ್ರೋಹಿಗಳು. ಬಟ್ ಬುಲ್ಡೋಜರ್ ಹಚ್ಚಿಲ್ಲ ಅನ್ನೋದೇ ನನಗೆ ಭಾಳ ದೊಡ್ಡ ಆಕ್ರೋಶ. ಯಾರೇ ತಪ್ಪು ಮಾಡಿ ಅವ್ರಿಗೆ ಬುಲ್ಡೋಜರ್ ಹಚ್ತೀನಿ ಅಂದಿದ್ರಲ್ಲ, ಯಾಕೆ ಹಚ್ಚಿಲ್ಲ ಯೋಗಿ ಆದಿತ್ಯನಾಥ್ ಅನ್ನುವಂಥದ್ದು ನನಗೆ ಮೂಲವಾಗಿರೋದು ಪ್ರಶ್ನೆ. ಬಟ್ ನಮಗಂತೂ ತುಂಬ ಹರ್ಟ್ ಆಗಿದೆ. ಯಾರೆಲ್ಲ ರಾಮ ಮಂದಿರ ವಿಚಾರದಲ್ಲಿ ನಂಬಿಕೆ ಶ್ರದ್ಧೆಯನ್ನು ಇಟ್ಕೊಂಡಿದ್ರು ಅದೆಲ್ಲರಿಗೂ ಕೂಡ ನೋವು ಆಗಿದೆ ಈ ಬೆಳವಣಿಗೆಯಿಂದ. ಏನ್ರಿ ಬಂದಿತ್ತು ರೋಗ ನಿಮಗೆ? ರಾಮನಿಗೆ ಬಂದಂಥ ದೇಣಿಗೆ ದುಡ್ಡಲ್ಲಿ ತಿನ್ನೋಕ್ಕೆ ಅಸಹ್ಯ ಅನ್ನಿಸ್ಲಿಲ್ವಾ ನಿಮಗೆ? ದೇವರ ಹೆಸರಲ್ಲಿ ಕೊಟ್ಟಿರುವಂಥ ದುಡ್ಡನ್ನು ನಾನು ತೊಗೊಂಡೋಗ್ಬಿಟ್ಟು ಆಸ್ತಿ ಮಾಡ್ಕೊಳ್ತೀನಿ ಅನ್ನೋಕ್ಕೆ. ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬರೋಣ. ಇದು ಫುಟ್ಪಾತ್ ತೆರವು ವಿಚಾರ. ಇಂದಿನಿಂದ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯ ಆರಂಭವಾಗಿದೆ. GBA ಅಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಯಾಚರಣೆ ನಡೆದಿದೆ. ಬೆಂಗಳೂರು ಕೇಂದ್ರ ಪಾಲಿಕೆ 16 ಕಡೆಗೆ ಒತ್ತುವರಿ ತೆರವಿಗೆ ಮಾರ್ಕ್ ಮಾಡಿ ನೋಟಿಸ್ ಕೊಟ್ಟಿದ್ದಾರೆ. ಶಿವಾಜಿನಗರದಲ್ಲಿ 6 ಕಡೆ, ಗಾಂಧಿನಗರದಲ್ಲಿ 4 ಕಡೆ, ಚಿಕ್ಕಪೇಟೆಯ 4 ಕಡೆ, ಚಾಮರಾಜಪೇಟೆ 2 ಕಡೆ ಒತ್ತುವರಿ ತೆರವಿಗೆ GBA ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಟ್ರಿನಿಟಿ ಜಂಕ್ಷನ್ನಿಂದ MG ರಸ್ತೆ, MG ಉದ್ಯಾನದವರೆಗೆ, ಇಂದಿರಾನಗರದಿಂದ ದೊಮ್ಮಲೂರು ಫ್ಲೈಓವರ್, ವಿವೇಕಾನಂದ ಮೆಟ್ರೋ ನಿಲ್ದಾಣದಿಂದ ಬೆನಗನಹಳ್ಳಿ ರೈಲ್ವೆ ಬ್ರಿಡ್ಜು, ಅಶೋಕ ಪಿಲ್ಲರ್ನಿಂದ ಮಾಧವನ್ ಪಾರ್ಕು, ಕನಕನಪಾಳ್ಯದ 8ನೇ ಮುಖ್ಯ ರಸ್ತೆಯಿಂದ ಜಯನಗರ 15ನೇ ಅಡ್ಡ ರಸ್ತೆ ಮತ್ತು
ಕನಕನಪಾಳ್ಯ 9ನೇ ಮುಖ್ಯ ರಸ್ತೆಯಿಂದ ಜಯನಗರ 15ನೇ ಅಡ್ಡ ರಸ್ತೆಯ ಫುಟ್ಪಾತ್ ತೆರವು ಮಾಡೋಕ್ಕೆ ಮುಂದಾಗಿದ್ದಾರೆ. ಫುಟ್ಪಾತ್ ತೆರವು ಕಾರ್ಯಾಚರಣೆಗೆ ವ್ಯಾಪಾರಸ್ಥರು ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಸಮರ್ಥಿಸಿಕೊಳ್ತಾರೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರಿಗೆ ಬುದ್ಧಿವಾದ ಹೇಳಿರುವಂಥ ಕೇಂದ್ರ ಸಚಿವ ಸೋಮಣ್ಣ ಬಡವರನ್ನು ನೋಡಿಕೊಂಡು ತೆರವಿಗೆ ಮುಂದಾಗಲಿ ಅಂತ ಸಲಹೆ ಕೊಟ್ಟಿದ್ದಾರೆ. ಇನ್ನೊಂದೆಡೆಗೆ ಇಷ್ಟು ವರ್ಷ ಇಲ್ಲದ ಕಾನೂನು ಈಗ ಯಾಕೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಜುಲೈ 9ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ. ತೀರ್ಮಾನ ಒಂದೇ ಇರ್ಬೇಕು ಮೇಡಮ್ ಅವರೇ, ಅರ್ಥ ಆಯ್ತಾ? ಮಾಡ್ಕೊಂಡ್ ಬನ್ನಿ, ಆ ಕಡೆಯಿಂದಾನೆ ಮಾಡ್ಕೊಂಡ್ ಬನ್ನಿ. ಎಕ್ಸ್ಟ್ರಾ ಎಲೆ ಕೊಡಿ ಮೇಡಮ್ ಅವರೇ, ನಂಗೆ ಕೊಡಿ. ಪರ್ಮಿಷನ್ ಇದೆ ಅಂತ ಈ ಅಂಗಡಿ ಬಿಟ್ಟೋದ್ರು, ಆ ಅಂಗಡಿಗೆ ಪರ್ಮಿಷನ್ ಇಲ್ಲ. ಸುಪ್ರೀಂ ಕೋರ್ಟ್ನವರು ಎಲ್ಲ ಸರ್ಕಾರಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಪಾದಾಚಾರಿ ಮಾರ್ಗದಲ್ಲಿ ಫುಟ್ಪಾತಲ್ಲಿ ಓಡಾಡೋದು ದೇಶದ ನಾಗರಿಕರ ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ನವರು ಆದೇಶ ಹೊರಡಿಸಿದ್ದಾರೆ. ಫುಟ್ಪಾತ್ಗಳಲ್ಲಿ ಜನ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ದೇಶದ ಕಾನೂನಾಗಿದೆ. ಅದನ್ನು ಅನುಷ್ಠಾನ ಮಾಡಬೇಕು ಅಂತ ನಾವು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಕೃಷ್ಣ ಬೈರೇಗೌಡರು ಬುದ್ಧಿವಂತರಿದ್ದಾರೆ. ಇಂಥವೆಲ್ಲವನ್ನು ನೋಡಿ ಸಾಮಾನ್ಯ ಬಡವರಿಗೂ ಕೂಡ ಅನಾನುಕೂಲ ಆಗದಾಗೆ, ಅವ್ರಿಗೂ ಹೊಟ್ಟೆ ಮೇಲೆ ಹೊಡಿದಾಗೆ, ಎಲ್ಲೆಲ್ಲಿ ಏನೇನು ಮಾಡಿದ್ರೆ ಆಗ್ತದೆ ಅನ್ನೋದು ಅರ್ಥ ಮಾಡಿಕೊಂಡು ಸಾಮಾನ್ಯ ಜನರಿಗೆ ಟ್ರಾಫಿಕ್ಗೆ ಮತ್ತೆ ಜನನಿಬಿಡ ಪ್ರದೇಶಗಳಲ್ಲಿ ಅದನ್ನು ಯಾವ ರೀತಿ ತಾತ್ವಿಕ ಹಂತಕ್ಕೆ ತರಬೇಕು ತರ್ತಕ್ಕಂಥ ಕೆಲಸವನ್ನ ಆಯಾ ಸರ್ಕಾರಗಳು ಮಾಡಬೇಕಾಯ್ತದೆ. ನಮ್ಮಂತ ವಯಸ್ಸಾದ್ರೆ ನಾವೇನ್ ಮಾಡ್ಬೇಕು? ಮಕ್ಳು ಮರಿ ಅವ್ರವ್ರ ಗಂಡ ಅವ್ರವ್ರ ಹೆಂಡ್ರ ಮಕ್ಳು ಕರ್ಕೊಂಡು ಅವ್ರ ಪಾಡ್ಗವ್ರು ಆಚೆ ಹೋದ್ರೆ ನಮ್ಮಂತ ನಾವೇನ್ ಮಾಡೋಣ ಸ್ವಾಮಿ? ನಮ್ಮ ಕೈಲಿ ಏನಾಯ್ತದೆ ಮಾಡಕ್ಕೆ ಹೇಳಿ? 75-80 ವರ್ಷದವರು ಈಗ ಎತ್ಕೊಂಡು ನಾನು ಹೆಂಗೆ ತಲೆ ಮೇಲೆ ಇಟ್ಕೊಂಡು ಹೋಗ್ಲಾ? ನಾನು ಇದನ್ನ ನೋಟಿಸ್ ಕೊಡಬೇಕು, ಇಲ್ಲ ನಮ್ಮಂಥವ್ರಿಗೆ ಏನೋ ಬೇಗ BBMPಯಲ್ಲಿ ಲೈಸೆನ್ಸ್ ಮಾಡಿಕೊಡ್ಬೇಕು. ಏನು ನೀವೇನು ಅನೌನ್ಸ್ಮೆಂಟ್ ಮಾಡಿಲ್ಲ, ಏನು ಮಾಡಿಲ್ಲ. ನನಗೆ ಏನೋ ಒಂದು ಸೊಲ್ಯೂಷನ್ ಕೊಡಿ. ನಾನು ಹ್ಯಾಂಡಿಕ್ಯಾಪ್ 2 ಮಕ್ಕಳಿದ್ದಾರೆ, ನಾನು ಸಾಕಬೇಕು. ನನ್ನ ಜೀವನಕ್ಕೆ ಏನೋ ಒಂದು ದಾರಿ ತೋರಿಸಿ ನೀವೇನು ಮಾಡ್ತೀರೋ ಮಾಡ್ಕೊಳ್ಳಿ. ನಾನು ತೆಗಿಯಲ್ಲ, ಇಲ್ಲೇ ಇರ್ತೀನಿ. ನೀವು ಅಂಗಡಿ ಮೇಲೆ ಎತ್ಕೊಂಡೋಗಿ ನಾನು ಇಲ್ಲೇ ಇರ್ತೀನಿ. ಅನಧಿಕೃತವಾಗಿ ಫುಟ್ಪಾತಲ್ಲಿ ಕಟ್ಕೊಂಡಿರುವಂಥದ್ದಕ್ಕೆ ನೋಟಿಸ್ ಕೊಟ್ಟೆಲ್ಲ ತಗೊಳ್ಳೋಕ್ಕಾಗೋದಿಲ್ಲ. ನೋಟಿಸ್ ಕೊಟ್ಟರೆ ಅವ್ರು ತಗಲಾಕ್ಕೊಳ್ತಾರೆ. ಕಾರಣ ಅದು ಅನಧಿಕೃತಕ್ಕೆ ನೀವು ಹೆಂಗೆ ನೋಟಿಸ್ ಕೊಡೋಕ್ಕಾಗತ್ತೆ? ಅದು ಅಧಿಕೃತವಾಗಿಬಿಡುತ್ತೆ. ಹಾಗಾಗಿ ಅವ್ರು ಕೊಡೋದಿಲ್ಲ. ನಿಮ್ಗೆ ಅದಕ್ಕೆ ಮೊದಲೇ ಹೇಳಿದ್ದು. ಆಮೇಲೆ ಮೊದಲನೇದಾಗಿ ಈ ವಿಚಾರದಲ್ಲಿ ಯಾಕೆ ಬಂತು ಈ ವಿಚಾರ ಅನ್ನೋದನ್ನು ಹೇಳ್ತೀನಿ. ತಂದೆ ತನ್ನ 5 ವರ್ಷದ ಮಗುವನ್ನು ಕರ್ಕೊಂಡು ಹೋಗ್ಬಿಟ್ಟು ಸ್ಕೂಲಿಗೆ ಕರ್ಕೊಂಡು ಹೋಗೋ ಟೈಮಲ್ಲಿ ಅಪಘಾತ ಆಗುತ್ತೆ. 5 ವರ್ಷದ ಮಗು ಸಾವನ್ನಪ್ಪುತ್ತೆ. ಆಗ ಸುಪ್ರೀಂ ಕೋರ್ಟಿಗೆ ಹೋಗುವಂಥ ಮ್ಯಾಟರ್, ಅದು ಪರಿಹಾರದ ವಿಚಾರದಲ್ಲಿ ಹೋಗುತ್ತೆ. ಆವಾಗ ಸುಪ್ರೀಂ ಕೋರ್ಟ್ ಈ ಇನ್ಸ್ಟ್ರಕ್ಷನ್ನ ಕೊಟ್ಟಿರೋದು. ಅದರಲ್ಲಿ ಹೇಳುತ್ತೆ, ಪ್ರತಿಯೊಬ್ಬರ ಪಾದಾಚಾರಿಗಳ ಮಾರ್ಗದಲ್ಲಿ ಸುರಕ್ಷಿತವಾಗಿ ನಡೆಯೋದು ಪ್ರತಿಯೊಬ್ಬರ ನಾಗರಿಕರ ಹಕ್ಕು ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅಷ್ಟೇ ಅಲ್ಲ, ಮೋಟಾರ್ ವಾಹನ ಏನಿದೆ ಅದನ್ನು ಸಂಚಾರಕ್ಕಿಂತಲೂ ಕೂಡ ಪಾದಚಾರಿ ನಡೆದಾಟಕ್ಕೇ ಮೊದಲ ಆದ್ಯತೆಯನ್ನು ಕೊಡಬೇಕು. ನಿಮ್ಮ ವೆಹಿಕಲ್ಗಳಿಗೆಲ್ಲ ಮೊದಲ ಆದ್ಯತೆ. ಜನ ಓಡಾಡೋದಕ್ಕೆ ಹೇಳುತ್ತೆ. ಅದ್ರ ಜೊತೆಗೆ ಮುಂದೆ ಹೇಳುತ್ತೆ, ಗಾಡಿ ಓಡಿಸೋರು ಹೆಂಗೆ ನೋಡ್ಕೊಳ್ತಾ ಇದ್ದಾರೆ ಅಂತಂದರೆ ಪಾದಚಾರಿಗಳನ್ನು ಉಪದ್ರವಿಗಳಂತ ಕಾಣ್ತಾ ಇದ್ದಾರೆ ಅನ್ನೋದನ್ನು ಬಳಕೆ ಮಾಡ್ತಾರೆ. ಅಂದರೆ ಈ ಕಾರಲ್ಲಿ ಹೋಗೋರು, ಬೈಕಲ್ಲಿ ಹೋಗೋರೆಲ್ಲ ತಾವೇನೋ ಇವರೆಲ್ಲ ರಸ್ತೆಯಲ್ಲಿ ಓಡಾಡೋರೆಲ್ಲ ನಮಗೆ ಅಡ್ಡ ಬರ್ತಾರೆ, ಕಿರಿಕಿರಿ ಮಾಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ. ಹಾಗಾಗಿನೇ ಇದನ್ನು ಹೇಳಿದ್ದಾರೆ. ಈಗ ಅದಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ, 1988ರಲ್ಲಿ ಮೋಟಾರು ವಾಹನ ಕಾಯ್ದೆ ಇದೆಯಲ್ಲ, ಅಲ್ಲಿ ಪಾದಚಾರಿಗಳ ಹಕ್ಕನ್ನು ಗುರುತಿಸೇ ಇಲ್ಲ. ಹಾಗಾಗಿ ಅದಕ್ಕೆ ಕಾನೂನು ತಿದ್ದುಪಡಿಯನ್ನು ಮಾಡಿಕೊಂಡು ಹೊಸ ಕಾನೂನು ತೊಗೊಂಬನ್ನಿ ಅಂತಲೂ ಕೂಡ ಡೈರೆಕ್ಷನನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ. ಅದು ಬರುತ್ತೆ. ಇನ್ನೂ ಬಹುದೊಡ್ಡದಾಗಿ ಅಧಿಕಾರಿಗಳನ್ನು ಇದರಲ್ಲಿ ಹೊಣೆಗಾರಿಕೆಯನ್ನು ಮಾಡಿದ್ದಾರೆ. ಉಲ್ಲಂಘನೆ ಏನಾದರೂ ಆದರೆ ಪರಿಹಾರವನ್ನು ಕೇಳಬಹುದು ಅಂತ ಹೇಳಿ. ಆಮೇಲೆ ಮೊದಲನೇದಾಗಿ ಈ ವಿಚಾರದಲ್ಲಿ ಅವ್ರನ್ನ ಇಷ್ಟು ದಿನದವರೆಗೂ ಕೂಡ ಅಲ್ಲಿ ಬಿಟ್ಟರೆ ಯಾರೂ ಕೇಳಲಿಲ್ಲ. ಅವರಲ್ಲಿ ಅಂಗಡಿ ಹಾಕ್ಕೊಂಡ್ರು, ಅಧಿಕಾರಿಗಳು ಕೇಳಲಿಲ್ಲ. ಅವರು ಪಾಪ ಆರಂಭದಲ್ಲಿ ಹಾಕ್ಬೇಕಾದ್ರೆ ಭಯದಲ್ಲೇ ಹಾಕ್ತಾರೆ. ಯಾವನಾದರೂ ಅಂಗಡಿ ಹಾಕಬೇಕಾದ್ರೆ ಯಾರಾದರೂ ಆಗಿರಲಿ, ಏನು ಮಾಡ್ತಾರಪ್ಪ ನಮ್ಮನ್ನು ಕಳಿಸ್ಬಿಡ್ತಾರೆ. ಅವಾಗ ಕಳಿಸ್ಬಿಟ್ರೆ ಅವ್ರು ಎಲ್ಲೋ ಬೇರೆ ಕಡೆಗೆ ಹೋಗ್ಬಿಡ್ತಾರೆ. ಅವ್ರು 1 ತಿಂಗಳು 2 ತಿಂಗಳು 3 ತಿಂಗಳು 1 ವರ್ಷ 2 ವರ್ಷ ಯಾರು ಕೇಳ್ತಾ ಇಲ್ವಾ ಅವರಲ್ಲೇ. ಆವಾಗಲೇ ಈಗ ನೀವು 2-3 ವರ್ಷ ಆದಮೇಲೆ 10 ವರ್ಷ ಆದಮೇಲೆ ಅವ್ರನ್ನ ತೆರವು ಮಾಡೋಕ್ಕೆ ಬಂದರೆ ನಮ್ಮನ್ನು ಯಾಕೆ ತೆಗಿತೀರಿನೋ ಅಂತ ಕೇಳ್ತಾರೆ. ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ ಅಂತ ಹೇಳಿ. ಬಟ್ ಒಂದು ಸ್ಪಷ್ಟ, ಫುಟ್ಪಾತ್ಗಳಲ್ಲೆಲ್ಲ ನೀವು ಹಾಕ್ಕೊಂಡು ಕೂತ್ಕೊಳ್ಬೇಡಿ. ಏನೋ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನೋ ನಿರೀಕ್ಷೆಯನ್ನು ಇಟ್ಕೊಳ್ಳೋಕ್ಕೆ ಹೋಗ್ಬಿಡಿ. ಅವ್ರು ಮಾಡೋದಿಲ್ಲ. ಮಾನವೀಯತೆ ದೃಷ್ಟಿಯಿಂದ ಮಾಡಿಕೊಡೋದಾದರೆ ಮಾಡಬಹುದು, ಬಟ್ ಅದು ಯಾವುದು ಕೂಡ ಮಾಡಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಆಮೇಲೆ ಫುಟ್ಪಾತ್ಗಳಲ್ಲೂ ಕೂಡ ಇನ್ನು ಮುಂದೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಜನ ರಸ್ತೆಯಲ್ಲಿ ಓಡಾಡ್ಕೊಂಡು ಅಪಘಾತ ಆಗೋ ಪರಿಸ್ಥಿತಿ ಬರ್ತಾ ಇದೆ. ನಿಮ್ಮ ಪರಿಸ್ಥಿತಿಗಳು ಅರ್ಥ ಆಗುತ್ತೆ, ಏನು ಮಾಡಬೇಕು ನಾವು ಅಂಥೇಳಿ. ಬಟ್ ನೀವು ಯೋಚನೆ ಮಾಡಬೇಕಿತ್ತಾನೆ, ಫುಟ್ಪಾತಲ್ಲಿ ನಾನು ಹಾಕ್ಕೋಬೇಕಿತ್ತಾ ಬೇಡವಾ ಅಂಥೇಳಿ. ಯಾರೂ ಕೇಳಿಲ್ಲ ಅಂತ ನೀವು ಹಾಗೆ ಮುಂದುವರಿಸ್ಬಿಟ್ರೆ ಕಷ್ಟ ಅಲ್ವಾ? ಜನಕ್ಕೂ ತೊಂದರೆ ಕೊಡಬಾರ್ದು. ಎಷ್ಟೋ ಕಡೆಗಳಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಕೂತ್ಕೊಳ್ತಾರೆ, ಅಂಗಡಿಗಳನ್ನು ಹಾಕ್ಕೊಂಡು ಕೂತ್ಕೊಳ್ತಾರೆ. ಏನು ಮಾಡಬೇಕು? ಜನ ಹೆಂಗೆ ಓಡಾಡಬೇಕು? ಫುಟ್ಪಾತ್ಗಳಲ್ಲಿ ಓಡಾಡೋಕ್ಕಾಗತ್ತಾ? ಅಲ್ಲೇ ಕೂತ್ಕೊಂಡ್ಬಿಟ್ಟು ಕೆಲವರು ದಬ್ಬಾಳಿಕೆನೂ ಹಾಕ್ತಾರೆ. ಹೆಂಗೆ ಹೇಳೋದನ್ನು? ಯಾರಿಗೆ ಹೇಳೋದು?
ಸೊ ನೀವು ಅರ್ಥ ಮಾಡ್ಕೊಳ್ಬೇಕು ಫುಟ್ಪಾತ್ಗಳಲ್ಲಿ ವ್ಯಾಪಾರ ಮಾಡುವಂಥವ್ರು. ಇನ್ನು ರಾಜ್ಯದ ಬಹುತೇಕ ಭಾಗದಲ್ಲಿ ಬರದ ಛಾಯೆ ಆವರಿಸ್ತಾ ಇದೆ. ಕರಾವಳಿಯಲ್ಲಿ ಅನಾಹುತಕ್ಕೆ ಕಾರಣವಾಗಿದೆ. ತಡರಾತ್ರಿ ಸುರಿದ ಧಾರಾಕಾರ ಮಳೆಗೆ ಮಂಗಳೂರಿನ ಕಂಕನಾಡಿ ಗ್ರಾಮದ ನಾಗೂರಿ ಎಂಬಲ್ಲಿ ಮನೆಯ ಮೇಲೆ ಮಣ್ಣು ಕುಸಿದು ಬಿದ್ದುಬಿಟ್ಟಿದೆ. ಪರಿಣಾಮ ಮಕ್ಕಳು ಸೇರಿ 3 ಮಲಗಿದಲ್ಲೇ ಸಾವನ್ನಪ್ಪಿದ್ದಾರೆ. ಅಯ್ಯೋ ಪಾಪ. 10 ವರ್ಷದೊಳಗಿನ 2 ಮಕ್ಕಳು ಮತ್ತು ತಾಯಿ ಮೃತಪಟ್ಟಿರೋದು. ಇನ್ನಿಬ್ಬರು ಮಕ್ಕಳು ಮತ್ತು ತಂದೆ ಪವಾಡ ಸದೃಶವಾಗಿ ಪಾರಾಗಿದ್ದಾರೆ. ಮನೆ ಪಕ್ಕದ ಗುಡ್ಡ ಕುಸಿದಿದೆ. ಮಣ್ಣಿನಿಂದ ನಿರ್ಮಿಸಿದ ಹಳೆಯ ಮನೆಗಳ ಮೇಲೆ ಬಿದ್ದುಬಿಟ್ಟಿದೆ. ಇದರಿಂದಾಗಿ ಗೋಡೆ ಪಕ್ಕವೇ ಮಲಗಿದ್ದ 3 ಬಲಿಯಾಗ್ಬಿಟ್ಟಿದ್ದಾರೆ. ಇನ್ನೊಂದು ಕೋಣೆಯಲ್ಲಿ ಮಲಗಿದ್ದರಂತೆ, ಅವರು ಬಚಾವಾಗಿದ್ದಾರೆ. NDRF ಸಿಬ್ಬಂದಿ ಬಿರುಸಿನ ಕಾರ್ಯಾಚರಣೆ ನಡೆಸಿ ಅವ್ರನ್ನ ರಕ್ಷಣೆ ಮಾಡಿದ್ದಾರೆ. ಬಿಹಾರದಿಂದ ಕೆಲಸಕ್ಕಾಗಿ ಮಂಗಳೂರಿಗೆ ಬಂದಂಥ 3 ಕುಟುಂಬಗಳು ಕಳೆದ 20 ವರ್ಷಗಳಿಂದ ಇಲ್ಲೇ ವಾಸ ಆಗಿದ್ದಾರಂತೆ. ದುರ್ಘಟನೆ ಸಂಭವಿಸ್ತಾ ಇದ್ದಂತೆ DCM ಹಾಗೂ ಕಂದಾಯ ಸಚಿವರು ಆಗಿರುವ ಪರಮೇಶ್ವರ್ ಆಘಾತವನ್ನು ವ್ಯಕ್ತಪಡಿಸಿ ಅಗತ್ಯ ನೆರವಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನೊಂದೆಡೆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಉಸ್ತುವಾರಿ ಸಚಿವ UT ಖಾದರ್ ಅವರು. ಪರಿಹಾರದ ಭರವಸೆ ಕೂಡ ಕೊಟ್ಟಿದ್ದಾರೆ. ಬಚಾವಾಗಿದ್ದೇವೆ. ಅದರ ಒಳಗಡೆ ಆ ಸೈಡ್ ಎಲ್ಲ ಫುಲ್ ಮಣ್ಣೆಲ್ಲ ಬಿದ್ದು ಬರಗಡೆ ಎಲ್ಲ ಮನೆ ಮೇಲೆ ಇದೆ. ಮನೆದ್ದೇನು ಇದು ಇರಲಿಲ್ಲ, ಮನೆ ಗಟ್ಟಿತ್ತು. ಆದರೆ ಆ ಥರದ ತಡೆಗೋಡೆ ಜಾರಿ ಎಲ್ಲ ಮಣ್ಣೆಲ್ಲ ಮನೆ ಒಳಗಡೆ ಬಂದು ಈ ಥರ ಆಗಿತ್ತು. ಒಳಗಡೆಯಿಂದ ಅದು ಬಿದ್ದು ಫಸ್ಟ್ ಅಲ್ಲೇ ಬಿದ್ದದು. ಆ ಥರ ಅವರಿಗೆ ಬಚಾವಾಗ್ಲಿಕ್ಕೆ ಆ ಥರ ಆಗಲಿಲ್ಲ. ಅಲ್ಲ ಗಂಟೆ ಹೆಂಡತಿ ಓಡ್ಕೊಂಡು ಬೊಬ್ಬೆ ಹೊಡ್ಕೊಂಡು ಓಡಿ ಬಂದರು. ಈ ಥರ ಆಗಿದೆ. ಆದರೆ ನಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲ ಭಯದಲ್ಲಿ ಇದ್ದೆವು. 1 ಗಂಟೆ ಅಂದಾಜಿಗೆ ಆಗಿರ್ಬೋದು. ಹಂಚಿದೆಲ್ಲ ಹುಡಿ ಬೀಳುವಾಗ ನಾವೆಲ್ಲ ಒಮ್ಮೆಲೆ ಎದ್ದೇಳುವಾಗ ಗೊತ್ತಾಯ್ತು ನಮಗೆ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಏನೋ ತೊಂದರೆ ಆಗ್ತಿದೆ ಅಂತ. ಎಲ್ಲರೂ ನಾನು ಒಳಗೆ ಹೋಗ್ಲಿಕ್ಕೆ ನೋಡಿದಾಗ ಮಗ ಹೇಳಿದೆ ಒಳಗೆ ಹೋಗ್ಬೇಡಿ ಅಂತ. ಮತ್ತೆ ಡೋರ್ ಕೂಡ ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲ. ಮತ್ತೆ ಹೊರಗೆ ಓಡ್ಕೊಂಡು ಬಂದ್ವಿ, ನಾವೆಲ್ಲ ಹೊರಗೆ ಹೋದ್ವಿ. ಆಗ ನೆಕ್ಸ್ಟ್ ಸೆಕೆಂಡ್ ಮನೆಯವರು ಕೂಡ ಹೊರಗೆ ಓಡ್ಕೊಂಡು ಬಂದರು. 3ನೇ ಮನೆಯವರು ಏನು ಮಾಡಿದ್ರು, ಇವು ಬಾಗಿಲಲ್ಲಿ ಇವರು ಬಡಿಲಿಕ್ಕೆ ಎಷ್ಟು ಬಡಿದ್ರು ಅವರು ಎದ್ದೇಳಲಿಲ್ಲ. 4ನೇ ಮನೆಯವರು ಗಂಡ ಹೆಂಡತಿ ಇಬ್ಬರು ಓಡ್ಕೊಂಡು ಬಂದರು. ಮಕ್ಕಳ ಮೇಲೆ ಬಿದ್ದಾಗಿದೆ, ಬರೆ ಎಲ್ಲ ಬಿದ್ದಾಗಿದೆ. ಅಂದರೆ ಮಕ್ಕಳು ಒಟ್ಟಿಗೆ ಒಂದು ಕೋಣೆಯಲ್ಲಿ ಮಲಗಿದ್ರು. ಅವರು ಅಡಿಗೆ ಕೋಣೆ ಪಕ್ಕದಲ್ಲಿ ಮಲಗಿರ್ಬೇಕು ಮೋಸ್ಟ್ಲಿ, ಅಲ್ಲಿ ಬರೆ ಮೊದಲು ಬಿದ್ದಿರಬೇಕು. ಹಾಗೆ ಅಲ್ಲಿ ಬಿದ್ದಿತ್ತು ಸರ್. ಮುಂಜಾನೆ ನಮ್ಮ ಈ ಪ್ರಕೃತಿ ವಿಕೋಪ ಆಗಿ 6 ಜನ ಗಾಯಾಳುಗಳು ಅಡ್ಮಿಟ್ ಆಗಿದ್ದರು. ಅದ್ರಲ್ಲಿ 3 ಜನ ನಾವು ಇವತ್ತು ಬಹುಶಃ ನಮ್ಮನೆ ಇವತ್ತು ಅಗಲಿದ್ದಾರೆ. ಅದು ನಮ್ಗೆ ಅತಿ ಇವತ್ತು ನೋವು ಮತ್ತು ದುಃಖ ಇದೆ. ಯಾರು ಇವತ್ತು ಬಹುಶಃ ಬದುಕುಳಿದಿದ್ದಾರ ಅವ್ರು ಬಹುಶಃ ಜಿಲ್ಲಾಧಿಕಾರಿ ಮುಖಾಂತರ ಅತ್ಯುತ್ತಮವಾದ ಒಂದು ವೈದ್ಯಕೀಯ ಚಿಕಿತ್ಸೆ ಕೊಡಬೇಕು ಅಂತ ಉಚಿತವಾಗಿ ನಾವು ಸರ್ಕಾರದ ಮುಖಾಂತರ ಕೊಡಲಿಕ್ಕೆ ಮುಖ್ಯಮಂತ್ರಿಗಳನ್ನು ಸೂಚನೆ ಕೊಟ್ಟಿರ್ತಾರೆ. ಯಾರು ಅಗಲಿದ್ದಾರೆ ಅದಕ್ಕೆ ಕಾರಣ ಅವ್ರಿಗೆ ಕೂಡ ಬಹುಶಃ ಇವತ್ತು ಸರ್ಕಾರ ನಿಯಮಾನುಸಾರ ಪ್ರತಿಯೊಬ್ಬರಿಗೂ ಕೂಡ 5 ಲಕ್ಷ ರೂಪಾಯಿಯ ಆ ಒಂದು ಪರಿಹಾರ ಕೊಡಬೇಕು. ಪ್ರತಿ ಸಲನೂ ಇಂಥ ಘಟನೆಗಳು ಅಲ್ಲಲ್ಲಿ ನಡೀತಾನೆ ಇರುತ್ತೆ. ಆದರೂ ಕೂಡ ನಾವು ಎಚ್ಚೆತ್ಕೊಳ್ತಿಲ್ಲ. ಮಣ್ಣಿನ ಮನೆಗಳಿರುತ್ತೆ, ಅಕ್ಕಪಕ್ಕದಲ್ಲಿ ಗುಡ್ಡಗಳಿರುತ್ತೆ, ಕುಸಿದು ಬರುತ್ತೆ, ಅದಕ್ಕೊಂದು ಗೋಡೆ ಕಟ್ಕೊಂಡಿರ್ತಾರೆ, ಅಲ್ಲಿನೋ ಕ್ರ್ಯಾಕ್ ಬಿಟ್ಟಿರುತ್ತೆ. ಸ್ವಲ್ಪ ಗಮನಿಸ್ಕೊಳ್ರಿ. ಇಲ್ಲಾಂದರೆ ಕಳೆದ ವರ್ಷವೂ ಹಿಂಗೆ ಆಗಿತ್ತಲ್ವಾ, ಆ ಗೋಡೆ ಮಣ್ಣಿನ ಕುಸಿದು ಬಿಟ್ಟು ಗೋಡೆ ಬಿದ್ದು ಬಿಟ್ಟೇ ಸಾವನ್ನಪ್ಪಿದ್ರಲ್ಲ. ಮತ್ತು ನಾವು ಪಾಠ ಕಲೀಲಿಲ್ವಾ?